ನನ್ನ ಎಲ್ಲಾ ಪ್ರೀತಿಯ ವೀಕ್ಷಕರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ. ನಾವೆಲ್ಲರೂ ಕೂಡ ನಮ್ಮ ಒಂದು ಮೊಬೈಲ್ ಕ್ಯಾಮ್ರಾನ ಬರೀ ಫೋಟೋಗೋಸ್ಕರ, ವಿಡಿಯೋ ಶೂಟ್ ಮಾಡೋಕ್ಕೋಸ್ಕರ ಜಾಸ್ತಿ ಯೂಸ್ ಮಾಡ್ತೀವಿ. ಆದರೆ ಇದಲ್ಲದೇನು ಕೂಡ ನಮ್ಮ ಒಂದು ಕ್ಯಾಮ್ರಾನ ಬೇರೆ ಒಂದು ಪರ್ಪೋಸ್ಗಳಿಗೂ ಸಹ ಯೂಸ್ ಮಾಡ್ಬೋದು. ಹಾಗಿದ್ರೆ ಮೊಬೈಲ್ ಕ್ಯಾಮ್ರಾನ ಏನೆಲ್ಲ ಪರ್ಪೋಸ್ಗೆ ಯೂಸ್ ಮಾಡ್ಬೋದು, ಇದರಲ್ಲಿ ಏನೆಲ್ಲ ಟ್ರಿಕ್ಸ್ಗಳಿದಾವೆ, ಕ್ಯಾಮ್ರಾನ ಹೇಗೆಲ್ಲ ಕನ್ವರ್ಟ್ ಮಾಡ್ಕೊಬೋದು, ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವೇನಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಡಿಯೋಸ್ನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮ್ಮ ಮೊಬೈಲ್ ಕ್ಯಾಮ್ರಾದ ಮೊದಲನೇ ಟ್ರಿಕ್ಸ್ ಇಂದ ಏನೆಲ್ಲ ಮಾಡ್ಬೋದು ಅಂದ್ರೆ, ನಾವು ಯಾವ್ದಾದ್ರು ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಯಾವ್ದಾದ್ರು ಒಂದು ಫೋಟೋಗಳನ್ನ ಆರಾಮಾಗಿ ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬೋದು. ಇದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಮಗೆ ಇಂಗ್ಲಿಷ್ ಬರ್ದಲ್ಲೇ ಇದ್ದಾಗ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಓದ್ಕೊಬಹುದು ಫ್ರೆಂಡ್ಸ್. ಪ್ಲೇಸ್ಟೋರ್ ಇಂದ ಗೂಗಲ್ ಟ್ರಾನ್ಸ್ಲೇಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನಿಲ್ಲಿ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಟ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ನೀವು ಯಾವ ಒಂದು ಲ್ಯಾಂಗ್ವೇಜ್ ನ ಟ್ರಾನ್ಸ್ಲೇಟ್ ಮಾಡ್ತಿದ್ದೀರೋ ಆ ಒಂದು ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಬಹುದು ಫ್ರೆಂಡ್ಸ್. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕ್ಯಾಮ್ರಾ ಆಪ್ಷನ್ ಇದೆಯಲ್ಲ, ಈ ಒಂದು ಕ್ಯಾಮ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲೋನಾ ಮಾಡಿ. ಅಲೋನಾ ಮಾಡಿದ್ಮೇಲೆ ನೀವು ಯಾವ್ದಾದ್ರು ಒಂದು ಫೋಟೋನ ಈಗ ಕ್ಯಾಪ್ಚರ್ ಮಾಡಿ ಫ್ರೆಂಡ್ಸ್. ಇಂಗ್ಲಿಷ್ ವರ್ಡ್ಸ್ ಗಳು ಇರ್ತಕ್ಕಂಥ ಯಾವ್ದಾದ್ರು ಒಂದು ಫೋಟೋಗಳನ್ನ ಕ್ಯಾಪ್ಚರ್ ಮಾಡಿದ್ರೆ ಅದು ಡೈರೆಕ್ಟ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿ ತೋರಿಸುತ್ತೆ ಫ್ರೆಂಡ್ಸ್. ಇದ್ರಿಂದ ನಾವು ಇಂಗ್ಲಿಷ್ ಅಲ್ಲಿ ಏನೇ ಮಾಹಿತಿ ಇದ್ರೂ ಕೂಡ ನಾವು ನಮ್ಮ ಒಂದು ಭಾಷೆಯಲ್ಲೇ ತಿಳ್ಕೊಬಹುದು. ನಮ್ಮ ಒಂದು ಕನ್ನಡ ಭಾಷೆಯಲ್ಲೇ ಪ್ರತಿಯೊಂದು ಕೂಡ ಓದ್ಕೋಬಹುದು, ತಿಳ್ಕೊಬಹುದು ಫ್ರೆಂಡ್ಸ್. ಈ ಕ್ಯಾಮ್ರಾ ಟ್ರಿಕ್ಸ್ ಕೂಡ ಎಲ್ರಿಗೂ ಸಹ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್. ನಾನೀಗ ಇಲ್ಲಿ ಎಕ್ಸರ್ಸೈಸ್ ನ ತಗೊಂಡಿದ್ದೀನಿ, ಹಾಗೆ ಇಲ್ಲಿ ಯಾವ್ದೋ ಒಂದು ಪೇಪರ್ ನ ತಗೊಂಡಿದ್ದೀನಿ, ಅದನ್ನು ಕೂಡ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಜಸ್ಟ್ ಕ್ಯಾಮ್ರಾನ ಓಪನ್ ಮಾಡ್ಕೊಂಡು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಆ ಇಂಗ್ಲಿಷ್ ಲೆಟರ್ಸ್ ಆಗಿರ್ಬೋದು, ಟೆಕ್ಸ್ಟ್, ವರ್ಡ್ಸ್ ಪ್ರತಿಯೊಂದು ಕೂಡ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿದೆ. ಇದರಿಂದ ಎಲ್ಲಾ ಒಂದು ಫ್ಯಾಕ್ಟ್ಸ್ ಗಳನ್ನು ನಾವು ಕನ್ನಡದಲ್ಲೇ ತಿಳ್ಕೊಬಹುದು ಫ್ರೆಂಡ್ಸ್. ಹಾಗೆ ಈ ಒಂದು ನೋಟ್ ಬುಕ್ ಅಲ್ಲಿ ಕೆಲವೊಂದು ಅಮೇಸಿಂಗ್ ಫ್ಯಾಕ್ಟ್ಸ್ ಗಳನ್ನ ಕೊಟ್ಟಿದ್ದಾರೆ, ಇದನ್ನು ಕೂಡ ಕ್ಲಿಕ್ ಮಾಡ್ತಾ ಇದೀನಿ. ನೋಡಿ, ಇವೆಲ್ಲ ಫ್ಯಾಕ್ಟ್ಸ್ ಗಳು ಸಹ ನಮಗೆ ಕನ್ನಡದಲ್ಲೇ ಈಗ ಸಿಗ್ತಾ ಇದೆ ಫ್ರೆಂಡ್ಸ್. ಕನ್ನಡದಲ್ಲೇ ಪ್ರತಿಯೊಂದು ಕೂಡ ಓದ್ಕೊಂಡು ತಿಳ್ಕೊಬಹುದು ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ಎಲ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್. ನೀವು ಸ್ಟೂಡೆಂಟ್ಸ್ ಆಗಿರೋಂಥ ಸ್ಟೂಡೆಂಟ್ಸ್ಗೆ ಈ ಒಂದು ಅಪ್ಲಿಕೇಶನ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆ ಇಂಗ್ಲಿಷ್ ಬರ್ತಿಲ್ಲ ಅಥವಾ ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ಕಷ್ಟ ಆಗಿದೆ ಅಂದ್ರೆ ಅದನ್ನ ನಾವು ಕನ್ನಡದಲ್ಲೇ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಓದ್ಕೊಬಹುದು ಫ್ರೆಂಡ್ಸ್. ಹಾಗೇನೆ ಎರಡನೇದಾಗಿ ನೋಡ್ತಿರ್ತಕ್ಕಂಥ ಕ್ಯಾಮ್ರಾ ಟ್ರಿಕ್ಸ್ ಏನಪ್ಪಾ ಅಂದ್ರೆ, ಈ ಒಂದು ಟ್ರಿಕ್ಸ್ ನ ಮುಖಾಂತರ ನೀವು ಯಾವುದೇ ಒಂದು ಫೋಟೋಗಳ ಕ್ಯಾಪ್ಚರ್ ಹೊಡೆದ್ಮೇಲೆ ಅದು ಟೆಕ್ಸ್ಟ್ ಆಗಿ ಆರಾಮಾಗಿ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್. ಆ ಒಂದು ಟೆಕ್ಸ್ಟ್ ನ ಎಡಿಟ್ ಕೂಡ ಮಾಡಬಹುದು, ಜೊತೆಗೆ ನಿಮ್ಮ ಒಂದು ನೇಮ್ ಬೇಕಾದ್ರೂ ಹಾಕೊಬಹುದು. ಈ ರೀತಿ ಮಾಡ್ಕೊಂಡು PDF ಆಗಿ ಸೇವ್ ಕೂಡ ಮಾಡ್ಕೊಬಹುದು, ಬೇರೆಯವರಿಗೆ ಶೇರ್ ಕೂಡ ಮಾಡಬಹುದು ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ಕೂಡ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ನೇಮ್ ಬಂದು ಟೆಕ್ಸ್ಟ್ ಫೇರಿ. ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೆಕ್ಸ್ಟ್ ನೀವು ಕ್ಯಾಮ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ಯಾವ್ದಾದ್ರು ಒಂದು ಫೋಟೋನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನೀಗ ಈ ಒಂದು ಪೇಪರ್ನ ಒಂದು ಫೋಟೋ ತಗೊಂಡಿದ್ದೀನಿ. ತಗೊಂಡ್ಮೇಲೆ ಆ ಒಂದು ಟೆಕ್ಸ್ಟ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟು ಟೆಕ್ಸ್ಟ್ ಇದೆಯೋ ಅಷ್ಟಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೀವು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಡೈರೆಕ್ಟ್ ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್. ಈಗ ನೀವು ಯಾವ್ದಾದ್ರು ಒಂದು ಬ್ಯಾನರ್ ಮಾಡಿಸ್ತಿದ್ರೆ ಅಥವಾ ಲೀವ್ ಲೆಟರ್ನೇ ತಗೊಳ್ಳಿ. ಯಾವ್ದೋ ಒಂದು ಹಳೆ ಲೀವ್ ಲೆಟರ್ ಇರುತ್ತೆ ಅನ್ಕೊಳ್ಳಿ, ಆ ಒಂದು ಲೀವ್ ಲೆಟರ್ಗೆ ಇವತ್ತಿನ ಡೇಟ್ ಹಾಕಿ ನಮ್ಮ ಒಂದು ನೇಮ್ ನ ಹಾಕ್ಬಿಟ್ಟು ಯಾರಿಗಾದ್ರು ಶೇರ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಯಾವ್ದೋ ಒಂದು ಲೆಟರ್ಸ್ ಆಗಿರ್ಬೋದು, ಹಾಗೇನೆ ಯಾವ್ದಾರ ಒಂದು ಬ್ಯಾನರ್ ನ ರೆಡಿ ಮಾಡಿಸ್ತಿದ್ದೀರಾ ಅಂದ್ರೆ ಹಳೆ ಬ್ಯಾನರ್ ಗಳ ಫೋಟೋಗಳನ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಡಿಟ್ ಮಾಡ್ಕೊಳೋದ್ರ ಮುಖಾಂತರ ಪ್ರಿಂಟ್ ನ ಕೊಡ್ಬೋದು ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ಕೂಡ ಎಲ್ರಿಗೂ ಸಹ ತುಂಬಾ ಯೂಸ್ ಆಗುತ್ತೆ ಅನ್ಕೊಂಡಿದ್ದೀನಿ. ಜಸ್ಟ್ ಫೋಟೋನ ಕ್ಲಿಕ್ ಮಾಡ್ಕೊಳ್ಳೋದು, ಅದು ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಏನ್ ಬೇಕಾದ್ರೂ ಎಡಿಟ್ ಕೂಡ ಮಾಡ್ಕೊಬಹುದು. ಹಾಗೆ ಫೋಟೋನ ಕ್ಲಿಕ್ ಮಾಡ್ಕೊಂಡೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಜಸ್ಟ್ ಇಲ್ಲಿ ಕ್ಯಾಮ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಒಂದು ಗ್ಯಾಲರಿಲಿ ಇರ್ತಕ್ಕಂಥ ಫೋಟೋಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಆ ಫೋಟೋದಲ್ಲಿ ಇರ್ತಕ್ಕಂಥ ವರ್ಡ್ಸ್ ಗಳು ಸಹ ಟೆಕ್ಸ್ಟ್ ಆಗಿ ಬರವಣಿಗೆ ರೂಪದಲ್ಲಿ ಇಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್. ಕೆಳಗಡೆ ನಿಮ್ಗೆ ಒಂದು ಆಪ್ಷನ್ ಕಾಣಿಸ್ತಿದೆ ಫ್ರೆಂಡ್ಸ್, ಉಲ್ಟಾ ಪಲ್ಟಾ ತ್ರಿಭುಜ ಆಕಾರದಲ್ಲಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಇದನ್ನ ಕಾಪಿ ಕೂಡ ಮಾಡ್ಕೊಬಹುದು, ಯಾರಿಗಾರ ಶೇರ್ ಕೂಡ ಮಾಡಬಹುದು. ಹಾಗೇನೆ PDF ಫೈಲ್ ಅಲ್ಲಿ ಸೇವ್ ಕೂಡ ಮಾಡ್ಕೊಬಹುದು ಫ್ರೆಂಡ್ಸ್. ಹಾಗೇನೆ ಕೊನೆಯದಾಗಿ ತಿಳ್ಕೊಂತಿರ್ತಕ್ಕಂಥ ಕ್ಯಾಮ್ರಾ ಟ್ರಿಕ್ಸ್ ಏನಪ್ಪಾ ಅಂದ್ರೆ, ಈ ಒಂದು ಟ್ರಿಕ್ಸ್ ನ ಮುಖಾಂತರ ನೀವು ಪ್ರತಿಯೊಂದು ಮ್ಯಾಥ್ಸ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ಈ ಒಂದು ಅಪ್ಲಿಕೇಶನ್ ಸ್ಟೂಡೆಂಟ್ಸ್ ಗೊಂತು ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಎಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ, ಪ್ರತಿಯೊಂದು ಮ್ಯಾಥ್ಸ್ ಪ್ರಾಬ್ಲಮ್ ನ ಆರಾಮಾಗಿ ಈಸಿಯಾಗಿ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಕೊಬಹುದು ಫ್ರೆಂಡ್ಸ್. ಆ ಒಂದು ಅಪ್ಲಿಕೇಶನ್ ಯಾವ್ದಪ್ಪ ಅಂದ್ರೆ ಫೋಟೋ ಮ್ಯಾಥ್. ಈ ಒಂದು ಅಪ್ಲಿಕೇಶನ್ ಕೂಡ ನಿಮ್ಗೆ ಪ್ಲೇ ಸ್ಟೋರ್ ಅಲ್ಲಿ ಆರಾಮಾಗಿ ಸಿಗುತ್ತೆ. ಡೈರೆಕ್ಟ್ ನೀವು ಪ್ಲೇ ಸ್ಟೋರ್ ಅಲ್ಲಿ
ಫೋಟೋ ಮ್ಯಾಥ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಕ್ಕೆ ನಿಮ್ಗೆ ಮೊದಲು ಏಜ್ ನ ಕೇಳುತ್ತೆ, ನಿಮ್ಮ ಒಂದು ವಯಸ್ಸನ್ನ ಕೇಳುತ್ತೆ, ಎಷ್ಟು ಏಜ್ ಅಂತ ಹಾಕಿ. ನೀವು ಸ್ಟೂಡೆಂಟ್ಸ್, ಪೇರೆಂಟ್ಸ್ ಅಥವಾ ಟೀಚರ್ ಪ್ರತಿಯೊಂದು ಕೂಡ ಕೇಳುತ್ತೆ. ನೀವು ಯಾವ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೊಬಹುದು. ನಾನು ಇಲ್ಲಿ ಸ್ಟೂಡೆಂಟ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನೀವು ಯಾವ್ದಾದ್ರು ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ನ ಫೋಟೋ ತಗೊಳ್ಳಿ. ಫೋಟೋ ತಗೊಂಡ್ಮೇಲೆ ಕ್ರಾಪ್ ಮಾಡ್ಕೊಂಡು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಆಗಿ ಆನ್ಸರ್ ಕೂಡ ಶೋ ಆಗುತ್ತೆ. ನೀವು ಇಲ್ಲಿ ಸ್ಟೆಪ್ಸ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಆ ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಆನ್ಸರ್ ಕೂಡ ನೋಡ್ಬೋದು ಫ್ರೆಂಡ್ಸ್. ಈ ರೀತಿ ನೀವು ಯಾವುದೇ ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ನ ತುಂಬಾನೇ ಈಸಿಯಾಗಿ ಕ್ಯಾಮ್ರಾ ಮುಖಾಂತರ ಸಾಲ್ವ್ ನ ಮಾಡ್ಕೊಬಹುದು ಫ್ರೆಂಡ್ಸ್. ಈ ಕ್ಯಾಮ್ರಾ ಟ್ರಿಕ್ಸ್ ಗಳು ನಿಮ್ಗೆ ಇಷ್ಟ ಇದೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕ್ಯಾಮ್ರಾದ ಇನ್ನೂ ಹೆಚ್ಚಿಗೆ ಟ್ರಿಕ್ಸ್ ಗಳನ್ನ ತಿಳಿಸ್ಕೊಡಕ್ಕೆ ಪಾರ್ಟ್ 2 ವಿಡಿಯೋನ ಕೂಡ ಮಾಡ್ತಾ ಇದ್ದೀನಿ. ದಯವಿಟ್ಟು ಆ ವಿಡಿಯೋನ ನೋಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಈ ಎಲ್ಲ ಅಪ್ಲಿಕೇಶನ್ಗಳು, ಕ್ಯಾಮ್ರಾ ಟ್ರಿಕ್ಸ್ ಗಳು ಎಲ್ರಿಗೂ ಸಹ ತುಂಬಾ ಹೆಲ್ಪ್ಫುಲ್ ಆಗ್ತವೆ ಫ್ರೆಂಡ್ಸ್. ಅದಕ್ಕೋಸ್ಕರ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡಿದ್ರು ಪ್ರತಿಯೊಬ್ಬರಿಗೂ ಕೂಡ ನನ್ನ ಧನ್ಯವಾದಗಳು.